ನಾವು ಹಳ್ಳಿ ಜನ, ನಮ್ಗೆ ಹಳ್ಳಿನೇ ಪ್ರಪಂಚ. ಆದ್ರೆ ಇಷ್ಟು ದೊಡ್ಡ ಪ್ರಪಂಚಕ್ಕೆ ನಾವು ಕಾಲಿಟ್ಟವರಲ್ಲ. ಏನೋ ಒಳ್ಳೇದಕ್ಕೋ ಕೆಟ್ಟದಕ್ಕೋ ಕಾಣೆ ನನ್ನ ಮಗಳು ನಿಮ್ಮ ಹೆಂಡತಿಯಾಗಿ ಆ ಮನೆಗೆ ಸೊಸೆಯಾಗಿ ಬರುವಂಗಾಯ್ತು. ಅವಳಿಗೆ ಈ ಊರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೂ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ, ಯಜಮಾನ್ರು ಕೊಟ್ಟು ಭರವಸೆ ಮೇಲೆ ಅವಳಿಗಿಷ್ಟ ಇಲ್ಲದೆ ಇದ್ರು ಅವಳನ್ನ ಇಲ್ಲಿ ಬಿಟ್ಟು ಹೋದೆ. ಆದ್ರೆ ಇಲ್ಲ ಆದದ್ದೇನು, ನನ್ನ ಮಗಳಿಗಿಂತ ಪರಿಸ್ಥಿತಿ ಬರ್ತದೆ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಅವಳಿಲ್ಲಿರೋ ಸರಿ ಬರೀಕಿಲ್ಲ ಯಜಮಾನ್ರೆ. ಈ ರೀತಿ ದುಡುಕ್ತನ ಬೇಡ ಬೇಟಯ್ಯ. ನೋಡು, ಕುಟುಂಬ ಅಂದ್ಮೇಲೆ ಸಮಸ್ಯೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ಮಯೂರಿಗೂ ಚೆನ್ನಾಗಿ ಗೊತ್ತು. ಅವಳು ಇಲ್ಲೇ ಇದ್ಕೊಂಡು ಎಲ್ಲವನ್ನು ಸಂಭಾಳಿಸ್ತಿದ್ದಾಳೆ. ಇಂಥ ಸಮಯದಲ್ಲಿ ಅವಳನ್ನ ಊರಿಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅನ್ನೋದು ತಪ್ಪು ಬೆಟ್ಟಯ್ಯ. ಆಗ ನಿನಗೇನ್ ಮಾತು ಕೊಟ್ಟಿದ್ನೋ ಹಾಗೆ ಅವಳನ್ನ ನೋಡ್ಕೋತಾ ಇದ್ದೀನಿ. ಆದ್ರೆ ಅವಳು ಒಂದ್ ಮಾತು ನನಗೆ ಹೇಳ್ದೇನೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು. ಒಂದು ಮಾತು ನನಗೆ ಹೇಳಿದ್ದಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಏನಮ್ಮ ಮಯೂರಿ, ಯಾಕಮ್ಮ ಹೀಗ್ ಮಾಡ್ದೆ? ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಒಂದ್ ಮಾತು ಹೇಳ್ಬೋದಿತ್ತಲ್ಲ. 2 ದಿನದಿಂದ ನೀನ್ ಕಾಣ್ತಿಲ್ಲ ಅಂತ ನಿದ್ದೆ ಇಲ್ಲ, ಊಟ ಸೇರ್ತಿರ್ಲಿಲ್ಲ. ಪ್ರತಿ ಕ್ಷಣ ನಿನ್ಗೇನಾಗ್ತಿದೆಯೋ ಅಂತ ಚಡಪಡಿಸ್ತಾ ಇದ್ದೆ. ನೀನ್ ಹುಡುಕ್ತೆ ಇರೋ ಜಾಗನೇ ಇಲ್ಲ. ಕೊನೆಗೆ ನೋಡಿದ್ರೆ ಮನೆ ಮುಂದೆ ನಿಂತಿರೋ ಕಾರ್ ಡಿಕ್ಕಿನಲ್ಲೇ ಇದೆಯಾ. ನಿನಗೇನಾದ್ರೂ ಆಗ್ಬಿಟ್ಟಿದ್ರೆ ಹೇಗಮ್ಮ? ನಮ್ಮ ವಿಷಯ ಬಿಡು. ನಿನ್ ತಂದೆ, ತಂಗಿ, ಅಜ್ಜಿ ಬಗ್ಗೆ ಆದ್ರೂ ಯೋಚನೆ ಮಾಡ್ಬೇಕಿತ್ತಲ್ವಾ? ಈ ಊರಲ್ಲಿ ಒಂಟಿ ಹೆಣ್ಮಕ್ಳ ವಿಷಯದಲ್ಲಿ ಏನೆಲ್ಲ ನಡೀತಿದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಮಗಳೇ, ಯಾಕೋ ಈಗೆಲ್ಲ ಮಾಡ್ಕೊಳಕ್ ಹೋದೆ? ಏನಾದ್ರೂ ಇದ್ರೆ ಯಜಮಾನ್ರ ತವ ಹೇಳ್ಕೋಬೇಕಾಗಿತ್ತು ತಾನೆ. ನಾವು ಬಾಳೋ ಮನೇಲಿ ಏನಾದ್ರೂ ಸಮಸ್ಯೆ ಇದ್ರೆ ಹಿರಿಕರಿಗೆ ಹೇಳ್ಕೋಬೇಕು. ಅದನ್ನ ಅಲ್ಲಿಂದನೇ ಸರಿ ಮಾಡ್ಕೋಬೇಕು. ಅದನ್ ಬಿಟ್ಟು ಈಗೆಲ್ಲ ಮನೆ ಬಿಟ್ಟು ಹೊಂಟೋದ್ರೆ ಹೆಂಗೆ ಹೇಳವ? ಯಜಮಾನ್ರೆ, ನನ್ ಮಗಳಿಗೆ ಈ ಊರಲ್ಲಿ ಯಾರು ಗೊತ್ತಿಲ್ಲ. ಇವಳನ್ನ ಕರ್ಕೊಂಡು ಹೋಗೋವ್ರೆ ಅಂದ್ರೆ ಇವಳಿಗೆ ಶತ್ರುಗಳವ್ರೆ ಅಂತ ತಾನೆ. ಈಗಲೇ ಏನು ಹೇಳಕ್ಕಾಗಲ್ಲ ಬಿಟ್ಟಯ್ಯ. ಇದು ಯಾರು ಮಾಡಿದ್ದಾರೆ, ಯಾತಕ್ ಮಾಡಿದ್ದಾರೆ, ಯಾರನ್ನ ಗುರಿ ಇಟ್ಕೊಂಡು ಮಾಡಿದ್ದಾರೆ, ಅದ್ರಲ್ಲಿ ಮಯೂರಿನ ಯಾಕೆ ಸಿಕ್ಕಾಕ್ಸಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಮೊದಲು ಅದನ್ನ ತಿಳ್ಕೋಬೇಕು, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಯೋಚನೆ ಮಾಡಬೇಡ. ಹೇಗಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನಾನು ಅದನ್ನು ಫಾಲೋ ಮಾಡ್ತೀನಿ. ಸರಿ ಯಜಮಾನ್ರೆ. ಚಿಕ್ಕ ಯಜಮಾನ್ರೆ,
ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಮ್ಮವರು ಕೋಪಿಷ್ಟೇ ಇರ್ಬೋದು, ಆದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಸರಿಯಲ್ಲ ಅಲ್ಲೂರ. ಅದು ಬಿಡುಬೆಟ್ಟೆಯ. ಅವನೀಗ ನಮ್ಮ ಮಾತು ಕೇಳದೆ ಇರೋ ಲೆವೆಲ್ಗೆ ಬೆಳೆದು ಬಿಟ್ಟಿದ್ದಾನೆ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಡಿ ಮನೆಗೆ ಹೋಗೋಣ. ಇಲ್ಲ ಯಜಮಾನ್ರೆ, ನಾನು ಹಿಂಗೆ ಊರ್ಗ್ ಹೊಂಟೈತೀನಿ. ಏನು ಮನೆಗೆ ಬರ್ದೆ ಹಾಗೆ ಹೋಗ್ತೀಯಾ? ನಡಿ ಸುಮ್ನೆ. ಬೇಡ ಯಜಮಾನ್ರೆ, ನಾನು ಹೋಯ್ತೀನಿ. ಅಪ್ಪ, ಯಜಮಾನ್ರು ಹೇಳ್ದ ಹಾಗೆ ನೀನ್ ಮನೆಗ್ ಬಂದು ಸ್ವಲ್ಪ ಹೊತ್ತಿದ್ದು ಹೋಗಪ್ಪ. ಇಲ್ಲ ಕಣವ, ನಿನ್ ನಿಸ್ಯ ಗೊತ್ತಾಯ್ತಿದ್ದಂಗೆ ಗಾಬ್ರಿಲಿ ಎದ್ನೋ ಬಿದ್ದೋ ಅಂತ ಓಡ್ ಬಂದ್ಬಿಟ್ಟೆ. ನಿಮ್ ಅಜ್ಜಿಗಾಗ್ಲಿ ನಿನ್ ತಂಗಿರ್ಗಾಗ್ಲಿ ಏನು ಹೇಳಲಿಲ್ಲ. ಈಗ ನಾನಲ್ಲಿ ಕಾಣಿಸ್ತಾ ಇರೋದ್ ನೋಡಿ ಗಾಬರಿ ಆಗಿರ್ತಾರೆ. ನಾನು ಹೋಗ್ಲೇಬೇಕು ಕಣವ. ಅಲ್ಲ ಬೇಟೆಯ, ಮಗಳು ಈ ಪರಿಸ್ಥಿತಿನಲ್ಲಿದ್ದಾಳೆ. ಅವಳ ಜೊತೆಲಿ 4 ದಿವಸ ಇದ್ರೆ ಅವಳಿಗೂ ಸಮಾಧಾನ ಆಗುತ್ತಲ್ವಾ? ಅವಳು ಖುಷಿ ಬಯಸೋ ನೀವು ಅವಳ ಜೊತೆಲಿರುವಾಗ ನನಗೆ ಯಾಕೆ ಭಯ ಯಜಮಾನ್ರೆ? ನಾನು ಹೋಗ್ಬಿಟ್ಬತ್ತೀನಿ. ಹೋಗ್ಲಿ, ಬಸ್ ಸ್ಟ್ಯಾಂಡ್ ವರ್ಗಾದ್ರೂ ಬಿಟ್ಟು ಹೋಗ್ತೀನಿ. ನಡಿ. ಬೇಡ ಯಜಮಾನ್ರೆ, ಆಟೋ ಹಿಡ್ಕೊಂಡ್ರೆ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನಾನು ಹೋಗ್ಬತ್ತೀನಿ. ಸರಿ ಬೇಟೆ. ಹುಷಾರಾಗಿ ಹೋಗ್ಬಾ. ಹಾಗಾಗಿ ಫೋನ್ ಮಾಡ್ತಿರೋ. ಆಯ್ತು ಯಜಮಾನ್ರೆ. ಮಗಳೇ, ಆ ಮನೇಲಿ ಏನೇ ಸಮಸ್ಯೆ ಬಂದ್ರೂ ಯಜಮಾನ್ರಿಗೆ ಹೇಳ್ಕವ, ಅವರೆಲ್ಲ ಸರಿ ಮಾಡ್ತಾರೆ. ಆದ್ರೆ ಇನ್ನೊಂದಕ್ಕಿಂತ ಈ ತರ ದುಡುಕಿ ನಿರ್ಧಾರ ತಗೋಬೇಡ ಕಣವ. ಸರಿ ಅಪ್ಪ, ಆದ್ರೆ ಹೀಗೆಲ್ಲ ಆಯ್ತು ಅನ್ನೋದನ್ನ ಮನೇಲಿ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ. ಎಲ್ರು ಗಾಬರಿ ಆಗ್ತಾರೆ. ಸರಿ ಮಗಳೇ, ಈಗ ನೀನ್ ಹೋಗು, ಅವರೆಲ್ಲ ಕಾಯ್ತಾ ಇರ್ತಾರೆ. ಸರಿ ಅಪ್ಪ.